ಯಾವುದೇ ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳಾದ್ರೂ ಅದು ಸಿನಿಮಾ ಕ್ಷೇತ್ರದಲ್ಲಾಗ್ಬೋದು, ಓದಿನ ಕ್ಷೇತ್ರದಲ್ಲಾಗ್ಬೋದು, ಬರವಣಿಗೆಯಲ್ಲಾಗ್ಬೋದು, ಸ್ಪೋರ್ಟ್ಸಲ್ಲಾಗ್ಬೋದು, ಯಾವುದರಲ್ಲೇ ಆದ್ರೂ ಅದು ಪರಸ್ಪರ ತಮ್ಮ ವಿಷಯಗಳನ್ನ ಹಂಚ್ಕೊಳ್ಳುವಂತಹ ಒಂದು ಜಾಗ ಆಗಿರುತ್ತೆ. ಇಲ್ಲಿ ಸಿನಿಮಾದ ಜ್ಞಾನ, ಅಲ್ಲಿಯ ಜನಜೀವನ ಶೈಲಿ, ಅಲ್ಲಿಯ ಪೊಲಿಟಿಕಲ್ ಪರಿಸ್ಥಿತಿ, ಯುದ್ಧದ ಪರಿಸ್ಥಿತಿ, ಮಾನವ ಹಕ್ಕುಗಳ ಪರಿಸ್ಥಿತಿ, ಅದು ಪ್ಯಾಲೆಸ್ಟೈನೇ ಆಗಲಿ, ಯಾವುದೇ ದೇಶ ಆಗಲಿ, UK, USA, ಯುರೋಪ್, ಯಾವುದೇ ದೇಶ ಆಗಲಿ, ಎಲ್ಲ ದೇಶಗಳಿಂದನೂ ಜ್ಞಾನ ಹರಿದು ಬರಲಿ, ಎಲ್ಲ ಮೂಲೆಗಳಿಂದನೂ ಜ್ಞಾನ ಹರಿದು ಬರಲಿ ಅನ್ನುವಂಥದ್ದು ಭಾರತದ ಒಂದು ನಿಲುವು ಸಹಸ್ರಾರು ವರ್ಷಗಳಿಂದ. ಈಗ ಯಾಕೆ ಪ್ಯಾಲೆಸ್ತೈನ್ ಪಿಕ್ಚರ್ಗಳಿಗೆ ನಿರ್ಬಂಧ ಹಾಕಬೇಕು? ಹಾಗಾದ್ರೆ ಅಗತ್ಯ ಇಲ್ಲ. ಎಲ್ಲ ಸಿನಿಮಾಗಳು ಬರಲಿ ಅಲ್ಲ, ತೊಂದರೆ ಏನು? ಅಲ್ಲಿ ಸದ್ಯಕ್ಕೆ ಯುದ್ಧದ ಪರಿಸ್ಥಿತಿ ಇದೆ, ಅಲ್ಲಿ ಬಹುಶಃ ಅಲ್ಲಿಂದ ಬರುವ ಸಿನಿಮಾಗಳು ಮಾನವ ಹಕ್ಕುಗಳ ಬಗ್ಗೆ, ಮಕ್ಕಳ ಹಕ್ಕುಗಳ ಬಗ್ಗೆ, ಮಹಿಳಾ ಹಕ್ಕುಗಳ ಬಗ್ಗೆ, ಅಥವಾ ಯುದ್ಧದ ಪರಿಸ್ಥಿತಿ ಬಗ್ಗೆ, ಆಹಾರದ ಪರಿಸ್ಥಿತಿ ಬಗ್ಗೆ ಪಿಕ್ಚರ್ಗಳು ಬರಬಹುದು. ಅದನ್ನು ತಿಳ್ಕೊಳ್ಳೋಣ ಅಲ್ಲ, ಸಮಸ್ಯೆ ಏನು? ಜ್ಞಾನಕ್ಕೆ ಯಾಕೆ ಬ್ರೇಕ್ ಯಾಕೆ ಬ್ರೇಕ್ ಎಲ್ಲ ಕಡೆಯಿಂದಲೂ ಪಸರಿಸಲಿ, ಬರಬೇಕು, ತಿಳ್ಕೊಳ್ಳೋಣ.